ಹರೇ ಕೃಷ್ಣ. ಅಧ್ಯಾಯ 1 ಶ್ಲೋಕ 15. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರಃ. ಪಾಂಚಜನ್ಯಂ ಋಷಿಕೇಶೋ, ಪಾಂಚಜನ್ಯ ಅನ್ನುವ ಶಂಖವನ್ನು ಋಷಿಕೇಶನು ಅಂದರೆ ಶ್ರೀಕೃಷ್ಣನು, ದೇವದತ್ತಂ ಧನಂಜಯ, ದೇವದತ್ತ ಅನ್ನುವಂತಹ ಶಂಖವನ್ನು ಧನಂಜಯನು ಅಂದರೆ ಅರ್ಜುನನು, ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರಃ, ಪೌಂಡ್ರಂ ಅನ್ನುವಂತಹ ಮಹಾಶಂಖವನ್ನು ಭೀಮರು ಊದಿದರು ಅಂತ ಹೇಳ್ತಿದ್ದಾರೆ. ಭೀಮರನ್ನು ಇಲ್ಲಿ ವೃಕೋದರ ಅಂತ ಕರೀತಿದ್ದಾರೆ. ಶ್ಲೋಕ 15ರಲ್ಲಿ ಶ್ರೀಕೃಷ್ಣನನ್ನು ಋಷಿಕೇಶ ಅಂತ ಕರೀತಿದ್ದಾರೆ. ಋಷಿಕೇಶ ಅಂತ ಹೇಳಿದ್ರೆ ಇಂದ್ರಿಯಗಳ ಒಡೆಯ, ಇಂದ್ರಿಯಗಳನ್ನು ನಿಯಂತ್ರಿಸುವವನು ಅಂತ ಅರ್ಥ. ನಾವೆಲ್ಲ ಜೀವಿಗಳೆಲ್ಲ ಏನಿದ್ದೀವಿ ಅವನ ಅವಿಭಾಜ್ಯ ಅಂಶಗಳು. ನಾವು ಅವನ ಅವಿಭಾಜ್ಯ ಅಂಶಗಳಾದ ಮೇಲೆ ನಮ್ಮ ಇಂದ್ರಿಯಗಳು ಕೂಡ ಅವನ ಅವಿಭಾಜ್ಯ ಅಂಶಗಳೇ. ಇವಾಗ ಭಕ್ತರ ಹೃದಯದಲ್ಲಿ ನೆಲೆಸಿರುವಂತಹ ಶ್ರೀಕೃಷ್ಣ ಭಕ್ತರ ಇಂದ್ರಿಯಗಳನ್ನು ನಿಯಂತ್ರಿಸ್ತಾನೆ. ಅಂದರೆ ಅವನು ಹೇಗೆ ನಮ್ಮನ್ನು ನಿಯಂತ್ರಿಸ್ತಾನೆ ಅನ್ನುವುದು ನಾವು ಅವನಲ್ಲಿ ಹೇಗೆ ಶರಣಾಗತಿಯಾಗ್ತೀವಿ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಈಗ ನೀವು ಶುದ್ಧ ಮನಸ್ಸಿನಿಂದ ಅವನಿಗೆ ಭಕ್ತಿ ತೋರಿದ್ರೆ ನಿಮ್ಮನ್ನು ಅವನು ನೇರವಾಗಿ ನಿಯಂತ್ರಿಸ್ತಾನೆ. ಈಗ ಯುದ್ಧಭೂಮಿ ಕುರುಕ್ಷೇತ್ರದಲ್ಲಿ ಅರ್ಜುನನನ್ನು ಶ್ರೀಕೃಷ್ಣ ನೇರವಾಗಿ ನಿಯಂತ್ರಿಸ್ತಾ ಇದ್ದಾನೆ. ಹೀಗಾಗಿ ಅವನಿಗೆ ಋಷಿಕೇಶ ಅನ್ನೋ ನಿರ್ದಿಷ್ಟ ನಾಮ. ಹಾಗೆ ಶ್ರೀಕೃಷ್ಣನಿಗೆ ಇನ್ನೂ ಹಲವು ಹೆಸರುಗಳಿವೆ. ಮಧುವನ್ನು ಕೊಂದಿದ್ದಕ್ಕಾಗಿ ಮಧುಸೂದನ ಅಂತ, ವಸುದೇವನ ಮಗನಾಗಿ ಜನಿಸಿದ್ದಕ್ಕಾಗಿ ವಾಸುದೇವ ಅಂತ, ದೇವಕಿಯನ್ನು ತಾಯಿಯಾಗಿ ಸ್ವೀಕರಿಸಿದ್ದಕ್ಕಾಗಿ ದೇವಕೀ ನಂದನ ಅಂತ, ಗೋವುಗಳನ್ನು ರಕ್ಷಿಸಿದ್ದಕ್ಕಾಗಿ ಹಾಗೆ ಇಂದ್ರಿಯಗಳಿಗೆ ಆನಂದಪಡಿಸಿದ್ದಕ್ಕಾಗಿ ಗೋವಿಂದ ಅಂತ, ಯಶೋದೆಗೆ ವೃಂದಾವನದಲ್ಲಿ ತನ್ನ ಬಾಲಲೀಲೆಗಳನ್ನು ಅನುಗ್ರಹಿಸಿದ್ದಕ್ಕಾಗಿ ಯಶೋಧಾನಂದನ ಅಂತ, ಹಾಗೆ ಅರ್ಜುನನಿಗೆ ಸಾರಥಿಯಾಗಿದ್ದಕ್ಕಾಗಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಪಾರ್ಥ ಸಾರಥಿ ಅಂತ, ಹೀಗೆ ಹಲವು ನಾಮಗಳಿಂದ ಶ್ರೀಕೃಷ್ಣನನ್ನು ಕರೀತಾರೆ. ಹಾಗೆ ಶ್ಲೋಕ 15ರಲ್ಲಿ ಅರ್ಜುನನನ್ನು ಧನಂಜಯ ಅಂತ ಕರೀತಿದ್ದಾರೆ. ಧನಂಜಯ ಅಂತ ಯಾಕೆ ಕರೀತಿದ್ದಾರೆ ಅಂತ ಹೇಳಿದ್ರೆ, ಅವನ ಅಣ್ಣ ಅಂದರೆ ಅರ್ಜುನನ ಅಣ್ಣ ಯುಧಿಷ್ಠಿರ ಹಲವು ಯಾಗಗಳನ್ನು ಕೈಗೊಂಡಾಗ ಅವನಿಗೆ ಧನದ ಅವಶ್ಯಕತೆ ಇರುತ್ತೆ. ಆಗ ಅರ್ಜುನನು ನೆರವಾಗ್ತಾನೆ. ಹೀಗಾಗಿ ಧನಂಜಯ ಅಂತ ಕರೀತಿರೋದು. ಹಾಗೆ ಭೀಮನನ್ನು ವೃಕೋದರ ಅಂತ ಕರೀತಿದ್ದಾರೆ. ವೃಕೋದರ ಅಂತ ಯಾಕೆ ಕರೀತಿದ್ದಾರೆ ಅಂತ ಹೇಳಿದ್ರೆ, ಭೀಮನು ಹಿಡಿಂಬನಂಥ ರಾಕ್ಷಸನಲ್ಲೂ ಕೊಲ್ಲಲು ಎಷ್ಟು ಶಕ್ತಿಶಾಲಿಯಾಗಿದ್ದನೋ ಹಾಗೆ ಅವನು ಅಪಾರವಾದ ಹಸಿವನ್ನು ಹೊಂದಿರ್ತಾನೆ. ಹೀಗಾಗಿ ವೃಕೋದರ ಅಂತ ಕರೀತಿರೋದು. ಈ ಭಗವಂತನಿಂದ ಶುರುವಾದ ಶಂಖದ ನಾದ ಏನಿರುತ್ತೆ, ಉಳಿದೆಲ್ಲ ಸೈನಿಕರು ಕೂಡ ಶಂಖದ ನಾದವನ್ನು ಹೊರಡಿಸ್ತಾರಲ್ಲ, ಇದರಿಂದ ಉಳಿದೆಲ್ಲ ಯೋಧರಿಗೆ ಒಂದು ಹುರುಪು ಬರುತ್ತೆ. ದುರಾದೃಷ್ಟವಶಾತ್ ಈ ಅವಕಾಶ ಏನಿರುತ್ತೆ ಕೌರವರಿಗೆ ಸಿಕ್ತಿರಲ್ಲ. ಯಾಕಂತ ಹೇಳಿದ್ರೆ ಭಗವಾನ್ ಶ್ರೀಕೃಷ್ಣ ಕೌರವರ ಪಕ್ಷದಲ್ಲಿಲ್ಲ, ಅವನಿರೋದು ಪಾಂಡವರ ಪಕ್ಷದಲ್ಲಿ. ಹಾಗಾಗಿ ಕೌರವರಿಗೆ ಜಯದ ಸಾಧ್ಯತೆಯೇ ಇಲ್ಲ ಅನ್ನುವುದು ಇದು ಒತ್ತಿ ಹೇಳ್ತಿತ್ತು. ಈ ಶಂಖಗಳ ನಾದ ಘೋಷಿಸಿದ್ದು ಕೂಡ ಇದೇ ಸಂದೇಶವನ್ನು. ಇದನ್ನು ಶ್ಲೋಕ 15ರಲ್ಲಿ ಪ್ರಸ್ತಾಪಿಸುತ್ತಾರೆ. ಹರೇ ಕೃಷ್ಣ.